ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಪದವೀಧರನಲ್ಲದ ಶಿಕ್ಷಣ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕ ಪ್ರದೀಪ್ ರವರನ್ನು ಸಂಸದ ಎಚ್.ಡಿ. ಕುಮಾರಸ್ವಾಮಿ ಅವರ ಮಂಡ್ಯ ಕಚೇರಿಗೆ ಆಪ್ತ ಸಹಾಯಕ ಹುದ್ದೆಗೆ ನೇಮಕ ಮಾಡಲು ಪ್ರಭಾವಿ ಜೆಡಿಎಸ್ ಗುತ್ತಿಗೆದಾರರು ಕಸರತ್ತು ನಡೆಸುತ್ತಿದ್ದು, ನಾಗಮಂಗಲ ಮೂಲ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಶಾಸಕ ಸುರೇಶ್ ಗೌಡರ ಬಳಿ ಪ್ರದೀಪ್ ನೇಮಕ ಬೇಡವೆಂದು ಅಸಮಾಧಾನ ಹೊರಹಾಕಿ ಈತನನ್ನು ನೇಮಕ ಮಾಡಿಕೊಳ್ಳದಂತೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಒಂದಾಗ್ಬೋದು, ಇನ್ನೊಬ್ರು ಲೀಡರ್ಗಳು ಇರ್ತಾರೆ, ಅವರೆಲ್ಲರ ಬಗ್ಗೆನೂ ನೀವು ಯೋಚನೆ ಮಾಡಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅದು ಅವರು ಎಲ್ಲ ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಾ ಇರ್ತದೆ, ಜನ ಹಿಂದೆ ಮಾತಾಡ್ತಾರೆ. ಅದನ್ನೂ ತೊಗೊಳ್ದೇ ಇರೋ ಒಳ್ಳೆಯದು. ಸುರೇಶ್ ಗೌಡರು ಅದು ವಿಚಾರಕ್ಕೆ ತಲೆ ಹಾಕ್ಬಾರ್ದು. ಕುಮಾರಣ್ಣವ್ರು ಅದು ಯಾರನ್ನಾರ ತಗೊಳ್ಳಿ ಮಾಡಿಸ್ತವ್ರೆ, ಅವ್ರಿಗೆ ಬೇಕಾದವ್ರು ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಹೋಗ್ತಾರೆ. ಸುರೇಶ್ ಗೌಡರು ತಿರ್ಗಾ ಇದೇ ಥರ ಮಾಡೋಕ್ಕೆ ಹೋದರೆ ನೆಕ್ಸ್ಟು ಪರಿಣಾಮ ಎದುರಿಸಬೇಕಾಯ್ತದೆ ಈ ತಾಲೂಕಲ್ಲಿ. 2018ರ ಅವಧಿಯಲ್ಲಿ ಸುರೇಶ್ ಗೌಡರಿಗೆ ಆಪ್ತ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೆಆರ್ ನಗರ ಮೂಲದ ಪ್ರದೀಪ್ ಪ್ರಸ್ತುತ ಶ್ರೀರಂಗಪಟ್ಟಣ ಕ್ಷೇತ್ರ ಶಿಕ್ಷಣ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕ ನೌಕರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರ ಪರವಾಗಿ ನಾಗಮಂಗಲ ಪ್ರಭಾವಿ ಗುತ್ತಿಗೆದಾರರು ಜೆಡಿಎಸ್ ಹಾಲಿ ಮತ್ತು ಮಾಜಿ ಶಾಸಕರ ಶಿಫಾರಸು ಪತ್ರಗಳನ್ನು ಪಡೆದು ಆಪ್ತ ಸಹಾಯಕ ಹುದ್ದೆಗೆ ಪ್ರದೀಪ್ ಅವರನ್ನೇ ನೇಮಕ ಮಾಡಿಕೊಳ್ಳಬೇಕೆಂದು ಪಟ್ಟು ಹಿಡಿದು ಕುಳಿತಿದ್ದಾರೆ ಎಂಬುದು ಮೂಲ ಕಾರ್ಯಕರ್ತರಲ್ಲಿ ಅಸಮಾಧಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೂಲ ಜೆಡಿಎಸ್ ಕಾರ್ಯಕರ್ತರ ವಾದವೇನೆಂದರೆ 2023ರ ಚುನಾವಣೆಯಲ್ಲಿ ಸುರೇಶ್ ಗೌಡರವರ ಸೋಲಿಗೆ ಪ್ರಮುಖ ಕಾರಣ ಪ್ರದೀಪ್ ಎಂಬುದು. ಈತ ಜನಸಾಮಾನ್ಯರು ಮತ್ತು ಜೆಡಿಎಸ್ ಕಾರ್ಯಕರ್ತರನ್ನ ಹತ್ತಿರಕ್ಕೆ ಬಿಟ್ಟು ಕೊಡುತ್ತಿರಲಿಲ್ಲ. ಪ್ರಭಾವಿಗಳು ಮತ್ತು ಗುತ್ತಿಗೆದಾರರಿಗೆ ಮಾತ್ರ ವಕಾಲತ್ತು ವಹಿಸುತ್ತಿದ್ದರು ಎಂಬುದು ತಾಲೂಕಿನ ಮೂಲ ಜೆಡಿಎಸ್ ಕಾರ್ಯಕರ್ತರ ಮತ್ತು ಮುಖಂಡರ ಮನದಾಳದ ಮಾತಾಗಿದೆ. 100 ಓಟಿಂದ ಸೋತಿದ್ದಾರೆ. ಯಾಕೆ ಸೋತಿದ್ದಾರೆ ಅಂದರೆ ಅವ್ರ ಬೇಜವಾಬ್ದಾರಿಯಿಂದ ಸೋತವ್ರೆ. ಹಿಂದೆ PA ಆಗಿರ್ಬೋದು, ಪ್ರದೀಪ್ ಅವರು ಕೆಲವೊಂದು ಲೀಡ್ರುಗಳಾಗಿರ್ಬೋದು, ಅವರಿಂದ ಸೋತವ್ರೆ ಅಂತ ಜನ ಎಲ್ಲ ಮಾತಾಡ್ತಾರೆ. ಇನ್ನು ಮುಂದಕ್ಕೆ ಸುರೇಶ್ ಗೌಡರು ಒಳ್ಳೊಳ್ಳೆ ಬೆಳವಣಿಗೆಗಳು ಬೆಳೆಸ್ಕೊಂಡು ಒಳ್ಳೊಳ್ಳೆ ಲೀಡ್ರು ಬೆಳೆಸ್ಕೊಂಡು ಓಟ್ ಹಾಕೋಂಥ ಜನಗಳನ್ನ ಲೀಡ್ರುಗಳನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಎಲ್ಲ ಭೇದ ಭಾವ ಬರ್ತಿ ಮುಂದಕ್ಕೆ ಕಾಲಿಕ್ಕೆ ಬೇಕಾಯ್ತದೆ. ಮುಂಚೆ ಜನ ಈಗ ಸೂಕ್ಷ್ಮ ಜನ, ನಾಗಮಂಗಲ ಜನ ಏನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಜನಗಳು ಹೇಳ್ತಾರೆ, ಅವ್ರು ತಲೆಗೆ ಹಾಕತ್ತಾರೆ. ಈ ಸಂಬಂಧ ಮಾಜಿ ಶಾಸಕ ಸುರೇಶ್ ಗೌಡರ ಬಳಿ ಜೆಡಿಎಸ್ನ ಆಪ್ತರು ಚರ್ಚೆ ನಡೆಸಿದ್ದು, ಯಾವುದೇ ಕಾರಣಕ್ಕೂ ಪ್ರದೀಪ್ನನ್ನ ಕುಮಾರಸ್ವಾಮಿ PA ಹುದ್ದೆಗೆ ನೇಮಕ ಮಾಡಲು ನಾವು ಒಪ್ಪುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದ್ದಾರೆ ಎಂಬುದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಯಾಕೆಂದರೆ ಜನ ಯಾರೇ ಹೇಳ್ತಾವ್ರೆ ಯಾರು ಏನೇನು ಅಂತ. ಯಾರ್ದೋ ಲೆಟರ್ ಹಾಕ್ಸ್ಕೊಂಡು ಯಾರ್ದೋ ಹೋದ್ರೆ ಅದು ಹಿಂಸೆ ಆಗ್ತದೆ, ಅವ್ರ ಮೇಲೆ ಒತ್ತಡ ಬೀಳ್ತದೆ. ನಮ್ಮ ನಾಯಕರು ಇವನ್ನೆಲ್ಲ ಕಡ್ಗಳಿಸಿ ಅವ್ರಿಗೆ ಬಿಟ್ಬಿಡಿ, ಯಾರನ್ನಾರ ತಗೊಳ್ಳಿ. ಆ ವಿಚಾರಕ್ಕೆ ತಲೆ ಹಾಕ್ಬಾರ್ದು ಅಂತ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ ಸುರೇಶ್ ಗೌಡರಿಗೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.